ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿತ್ಸ್ ಫ್ಯಾಷನ್. ಇವತ್ತು ಪೂರ್ವಿಗೆ ಸ್ಕೂಲ್ಗೆ ರಜೆ ಇದ್ದಿದ್ದರಿಂದ ಮನೇಲೇ ಇದ್ಲು. ಬೆಳಗ್ಗೆ ಅವಳಿಗೆ ಜಾಸ್ತಿ ಅಂದರೆ ನಾನು ಓದ್ಕೊಳ್ಳೋದಕ್ಕೆ ಅಂತೇಳಿ ಹೇಳಿರ್ತೀನಿ. ನಾನು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆಯೇ ರಜೆ ಇದ್ದಿದ್ದರಿಂದ ನನಗೆ ಮನೆ ಕೆಲಸದಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅವಳು ಕೂಡ ಮನೆ ಕೆಲಸನ ಮಾಡ್ತಾಯಿದ್ಲು. ನಾವು ಕೂಡ ಮಕ್ಕಳು ಚಿಕ್ಕವರಿದ್ದಾಗಲೇ ಕೆಲವೊಂದಷ್ಟು ಕೆಲಸಗಳಲ್ಲಿ ಹೆಲ್ಪ್ ತೊಗೊಳ್ಬೇಕು. ಇಲ್ಲಾಂದರೆ ದೊಡ್ಡವರಾದ್ಮೇಲೂ ಕೂಡ ನಮ್ಮ ಮಾತು ಕೇಳೋದೇ ಇಲ್ಲ. ಹಾಗಾಗಿ ಮಕ್ಕಳಿಗೆ ಇವಾಗಲಿಂದನೇ ನೀವು ಓದ್ಕೋ, ಏನು ಕೆಲಸ ಮಾಡೋದು ಬೇಡ, ನೀವು ಓದ್ಕೊಂಡ್ರೆ ಸಾಕಪ್ಪ ಅಂತೇಳಿ ಹೇಳ್ತೀವಿ. ಆ ರೀತಿ ನಾವು ಮಾಡೋದಕ್ಕೆ ಹೋಗಬಾರ್ದು. ಯಾಕೆಂದರೆ ಇವಾಗಿಂದ ನಾವು ಮಕ್ಕಳಿಗೆ ನಾವು ಏನನ್ನು ಕಲಿಸ್ತೀವೋ ದೊಡ್ಡವರಾದ್ಮೇಲೂ ಕೂಡ ಅದನ್ನೇ ರೂಢಿಸ್ಕೊಳ್ತಾ ಹೋಗ್ತಾರೆ. ಇವಾಗ ನಾವು ಅವ್ರಿಗೆ ಸ್ವಲ್ಪ ಕೆಲಸನ ಮಾಡ್ಕೊಳ್ತಾನೆ ಓದ್ಕೋ ಅಂತ ಹೇಳಿದರೆ ಅವರು ಕೂಡ ಒಂದು ಶಿಸ್ತುಬದ್ಧ, ಕ್ರಮಬದ್ಧವಾದಂತಹ ಜೀವನವನ್ನು ರೂಢಿಸ್ಕೊಳ್ತಾರೆ. ನಾನು ಮಾರ್ಕೆಟಿಂದ ಜಾಸ್ತಿ ಸ್ಟ್ರಾಬೆರೀಸ್ನ ತೊಗೊಂಡು ಬಂದಿದ್ದೆ. ಅವಳಿಗೂ ಕೂಡ ಸ್ಟ್ರಾಬೆರೀಸ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಸ್ಟ್ರಾಬೆರಿ ಜಾಮ್ನ ರೆಡಿ ಮಾಡೋಣ ಅಂಥೇಳಿ 2 ಬಾಕ್ಸ್ ಸ್ಟ್ರಾಬೆರೀಸ್ನ ತೊಗೊಂಡಿದ್ದೀನಿ. 180 ಗ್ರಾಮ್ ಇರೋವಂತಹದ್ದು ಒಂದು ಬಾಕ್ಸು. ಅಂದರೆ ನಾನು 2 ಬಾಕ್ಸ್ ತೊಗೊಂಡಿದ್ದೀನಿ. 360 ಗ್ರಾಮ್ ಇರೋಷ್ಟು ಸ್ಟ್ರಾಬೆರೀಸ್ನ ತೊಗೊಂಡಿದ್ದೀನಿ. ಈ ರೀತಿ ಹಣ್ಣು ತುಂಬಾ ಕೆಂಪಿಗೆ ಚೆನ್ನಾಗಾಗಿರಬೇಕು. ಸ್ವಲ್ಪ ಕಾಯಿದ್ರೂ ಕೂಡ ಜಾಮು ಹುಳಿ ಆಗಿಬಿಡುತ್ತೆ. ನೋಡಿ, ಈ ರೀತಿ ಕೆಂಪಗಿದ್ದರೆ ಜಾಮ್ ಕೂಡ ತುಂಬಾ ಟೇಸ್ಟಿಯಾಗುತ್ತೆ. ನಾವು ಮಾರ್ಕೆಟಿಂದ ತೊಗೊಂಡು ಬಂದಿದ್ದರಿಂದ ಮಾರ್ಕೆಟಲ್ಲೆಲ್ಲ ತುಂಬಾ ಡಸ್ಟ್ ಇರುತ್ತೆ. ಹಾಗಾಗಿ ನಾನು ಯಾವುದೇ ಹಣ್ಣನ್ನು ತೊಗೊಂಡು ಬಂದಿರಲಿ ಸ್ವಲ್ಪ ಕಲ್ಲುಪ್ಪು ಹಾಗೆ ಬಿಸಿನೀರನ್ನು ಹಾಕಿ ಚೆನ್ನಾಗಿ ತೊಳ್ಕೊಳ್ತೀನಿ. ಯಾಕೆಂದರೆ ನಾವು ಆಲ್ಮೋಸ್ಟು ಹಣ್ಣುಗಳನ್ನು ನಾವು ಸಿಪ್ಪೆ ಸಮೇತನೇ ತಿನ್ನೋದ್ರಿಂದ ಅದು ನಮಗೆ ಹೆಲ್ತ್ಗೆ ಚೆನ್ನಾಗಾಗಬೇಕಲ್ವ. ಹಾಗಾಗಿ ನಾನು ಈ ಕಲ್ಲುಪ್ಪು ಮತ್ತು ಬಿಸಿನೀರನ್ನ ಹಾಕಿ ಒಂದು 2ರಿಂದ 3 ಸಲ ಚೆನ್ನಾಗಿ ಅದನ್ನು ಕೈಯಿಂದ ಉಜ್ಜಿ ತೊಳಿತೀನಿ. ನಾವು ಈ ರೀತಿ ತೊಳ್ಕೊಂಡು ಮನೆಯಲ್ಲಿ ಇಷ್ಟೆಲ್ಲ ನಾವು ಹೈಜಿನಿಕ್ಕಾಗಿ ನಾವು ಎಲ್ಲದನ್ನು ರೆಡಿ ಮಾಡ್ಕೊಳ್ತೀವಿ. ಆದರೆ ಹೊರಗಡೆ ತೊಗೊಂಡು ಬಂದಿರೋವಂಥ ಜಾಮ್ಗಳನ್ನೇನಾದರೂ ನಾವು ತಿಂತಾ ಹೋದರೆ ಅವರು ಅದರಲ್ಲಿ ಆಲ್ಮೋಸ್ಟು ಫ್ಲೇವರ್ ಬರುವಂತಹ ಆಕ್ಸೆಸರೀಸ್ನ ಯೂಸ್ ಮಾಡಿರ್ತಾರೆ. ಹಾಗೆಯೇ ಕೆಲವೊಂದಷ್ಟು ಕಲರ್ ಏಜೆಂಟ್ಗಳನ್ನು ಯೂಸ್ ಮಾಡಿರ್ತಾರೆ. ನೀವು ಈ ರೀತಿ ಹಣ್ಣುಗಳನ್ನು ತೊಗೊಂಡು ಬಂದು ಮನೆಯಲ್ಲೇ ಪ್ರಿಪೇರ್ ಮಾಡ್ಬೋದು. ಇದನ್ನು ಯಾವ ರೀತಿ ಅಂದರೆ ಈ ಸ್ಟ್ರಾಬೆರೀಸ್ ಅಷ್ಟೇ ಅಲ್ಲ, ಕಿತ್ತಳೆ ಹಣ್ಣಲ್ಲಾದ್ರೂ ನೀವು ಜಾಮ್ನ ರೆಡಿ ಮಾಡ್ಬೋದು. ಹಾಗೆ ಆ್ಯಪಲಲ್ಲೂ ಕೂಡ ನೀವು ಜಾಮ್ನ ರೆಡಿ ಮಾಡ್ಬೋದು. ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀವು ಜಾರ್ಗೆ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪನೂ ನೀರನ್ನು ಮಿಕ್ಸ್ ಮಾಡಬಾರ್ದು. ನೀರು ಮಿಕ್ಸ್ ಮಾಡ್ದೇ ನೀವು ಗ್ರೈಂಡ್ ಮಾಡಿಕೊಂಡ್ರೆ ನೀವು ಈ ಒಂದು ಜಾಮ್ನ ತುಂಬ ದಿನಗಳವರೆಗೆ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ನೋಡಿ, ನಾವು ಯಾವುದೇ ರೀತಿ ಫುಡ್ ಕಲರ್ನ ಆ್ಯಡ್ ಮಾಡಿಲ್ಲ, ಬಟ್ ಅದರದ್ದೇ ಆದ ಕಲರ್ ಎಷ್ಟೊಂದು ಚೆನ್ನಾಗಾಗಿದೆ ಅಂತ. ಈ ಗ್ರೈಂಡ್ ಆಗಿರೋ ಅಂಥದ್ದನ್ನು ಒಂದು ಬಾಣಲೆಗೆ ಹಾಕಿ ಕೈ ಆಡಿಸ್ತಾ ಹೋಗಬೇಕು. ಇದಕ್ಕೆ ನಾನು ಜಾಸ್ತಿ ಏನೂ ಆ್ಯಡ್ ಮಾಡೋದಿಲ್ಲ. ಇದೇನು ನೀರಿನ ಅಂಶದ ಥರ ಏನಿರುತ್ತೆ ಇದು ಸ್ವಲ್ಪ ಗಟ್ಟಿ ಆಗಬೇಕು. ಅಲ್ಲಿವರೆಗೂ ನಾವು ಕೈ ಆಡಿಸ್ತಾ ಹೋಗಬೇಕು. ಇದಕ್ಕೆ ನಾನು 1 ಬೌಲ್ನಷ್ಟು ಸಕ್ಕರೆನ ತೊಗೊಂಡು ಸ್ವಲ್ಪ ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಸಕ್ಕರೆ ಹಾಕಾದ್ಮೇಲೆ ಇದ್ರ ಕಲರ್ ಕೂಡ ಇನ್ನೂ ಡಾರ್ಕಾಗಿ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಸಕ್ಕರೆನಾದರೂ ಯೂಸ್ ಮಾಡ್ಬೋದು, ಇದಕ್ಕೆ ಬೆಲ್ಲನಾದ್ರೂ ಯೂಸ್ ಮಾಡ್ಬೋದು. ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 10ರಿಂದ 15 ನಿಮಿಷ ಇದನ್ನು ನೀಟಾಗಿ ಕೈ ಆಡಿಸ್ಕೊಳ್ತಾ ಹೋಗಬೇಕು. ನಿಮ್ಗೆ ಗೊತ್ತಾಗುತ್ತೆ, ಸ್ಟಾರ್ಟಿಂಗ್ ನೀವು ಅದನ್ನು ಗ್ರೈಂಡ್ ಮಾಡಿಕೊಂಡಾಗ ತಿಳುವಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿರುತ್ತೆ. ಒಂದು 10ರಿಂದ 15 ನಿಮಿಷ ಆದಮೇಲೆ ಈ ರೀತಿ ಗಟ್ಟಿಯಾಗಿರೋ ಕನ್ಸಿಸ್ಟೆನ್ಸಲ್ಲಿ ಆಗುತ್ತೆ. ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕಾಗುತ್ತೆ. ಅದಾದಮೇಲೆ ಇದು ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾದಮೇಲೆ ನೀವು ಒಂದು ಗ್ಲಾಸ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಅದನ್ನು ನೀವು ಫ್ರಿಜ್ಜಲ್ಲಾದ್ರೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅಥವಾ ಹೊರಗಡೆ ಕೂಡ ಇಟ್ರೂ ಅದು ಏನೂ ಆಗೋದಿಲ್ಲ. ಕೆಡದೇ ತುಂಬ ದಿನಗಳವರೆಗೆ ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ಗ್ಲಾಸ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಗಂಟೆ ಆದಮೇಲೆ ನಾನು ಈವ್ನಿಂಗ್ ಅವಳಿಗೆ ಬ್ರೆಡ್ಡಿಗೆ ಈ ಜಾಮನ್ನ ನೀಟಾಗಿ ಸವರಿ ರೆಡಿ ಮಾಡಿಕೊಟ್ಟೆ ಇದನ್ನ. ನೋಡಿ, ನೀವು ಜಾಸ್ತಿ ಇದನ್ನು 15 ನಿಮಿಷಕ್ಕಿಂತ ಮೇಲ್ಗಡೆ ಇದನ್ನು ಕೈ ಆಡಿಸ್ತಾ ಹೋಗಬಾರ್ದು ಗ್ಯಾಸ್ ಮೇಲೆ. ಯಾಕೆಂದರೆ ಜಾಸ್ತಿ ಗಟ್ಟಿ ಆಯಿತು ಅಂದರೆ ನೀವು ಬ್ರೆಡ್ ಮೇಲ್ಗಡೆ ಈ ರೀತಿ ಸ್ಪ್ರೆಡ್ ಮಾಡೋದಕ್ಕೆ ಆಗೋದಿಲ್ಲ. ಸ್ವಲ್ಪ ಗಟ್ಟಿನೂ ಅಲ್ಲ, ಈ ಕಡೆ ತೆಳುವೂ ಅಲ್ಲ, ಮೀಡಿಯಮ್ ಕನ್ಸಿಸ್ಟೆನ್ಸಲ್ಲಿ ನೀವು ರೆಡಿ ಮಾಡ್ಕೊಳ್ಬೇಕು. ನಿಮಗೆ ಅದೇ ಸಕ್ಕರೆ ಏನಾದರೂ ಬೇಡ ಅಂದರೆ ಬೆಲ್ಲದಲ್ಲಿ ಕೂಡ ನೀವು ಇದನ್ನು ರೆಡಿ ಮಾಡ್ಕೊಳ್ಬಹುದು. ಅಕಸ್ಮಾತ್ ನೀವು ಸ್ಕೂಲಿಗೆ ಬಾಕ್ಸಿಗೆ ರೆಡಿ ಮಾಡುವಾಗ
ಚಪಾತಿಗೆ ಏನಾದರೂ ನಾವು ಪಲ್ಯನ ರೆಡಿನೇ ಆಗಿಲ್ಲ, ಟೈಮ್ ಆಲ್ರೆಡಿ ಆಗ್ತಾಯಿದೆ ಅಂತ ಅಂದರೂ ಕೂಡ ಈ ಜಾಮ್ನ ನೀವು ಚಪಾತಿ ಕೂಡ ಸ್ಪ್ರೆಡ್ ಮಾಡಿ ರೋಲ್ ಮಾಡಿ ಕೊಡ್ಬೋದು. ಈವ್ನಿಂಗು ಅಥವಾ ಮಾರ್ನಿಂಗು ನೀವು ಮಕ್ಕಳಿಗೆ ಬೇಗನೆ ರೆಡಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ. ತುಂಬ ಚೆನ್ನಾಗಾಗಿತ್ತು ಜಾಮ್ ಅಂತೂ. ನನ್ನ ಮಗಳಿಗೂ ತುಂಬಾ ಇಷ್ಟ ಆಯಿತು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೀವು ಕೂಡ ಡೆಫಿನೆಟಾಗಿ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಈ ಒಂದು ವಿಡಿಯೋದಿಂದ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೇ ಮುಂದೆ ಪ್ರೋತ್ಸಾಹ ನೀಡ್ತಾ ಹೋಗಿ. ನಾನು ಕೂಡ ನಿಮಗೆ ಒಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು.